ಧ್ಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂತ ಸುದ್ದಿ ಯಾವುದು ಅಂತಂದ್ರೆ ಬಹಳ ಅತ್ಯಂತ ಪ್ರಮುಖವಾಗಿ ನೀವು ಗಮನಿಸ್ಬೇಕು. ನಮ್ಮ ದೇಶವನ್ನ ಶಾಂತಿ ಶಾಂತಿ ಸುಭಿಕ್ಷೆಯಿಂದ ಇರ್ತಕ್ಕಂಥ ದೇಶವನ್ನ ಇವತ್ತು ಯುದ್ಧಕ್ಕೆ ಅನಿವಾರ್ಯ ಏನೋ ಅನ್ನೋ ಹಾಗೆ ಇವತ್ತು ಬಿಂಬಿಸಲಾಗ್ತಾ ಇದೆ. ಈ ರೀತಿ ಬಿಂಬಿಸ್ತಾ ಇರೋರು ಯಾರು? ಗೋಧಿ ಮೀಡಿಯಾಗಳು. ಈ ಗೋಧಿ ಮೀಡಿಯಾಗಳು ಯಾರು? ಈ ಗೋಧಿ ಮೀಡಿಯಾಗಳ ಮಾಲೀಕರು ಯಾರು? ಕ್ರೋನಿ ಕ್ಯಾಪಿಟಲಿಸ್ಟ್. ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಸಾಕಬೇಕಾಗಿರೋದು ಯಾರನ್ನ? ಬಿಜೆಪಿ ಪಕ್ಷವನ್ನ. ಬಿಜೆಪಿ ಸರ್ಕಾರ ಇದ್ರೆ ಮಾತ್ರ ಕ್ರೋನಿ ಕ್ಯಾಪಿಟಲಿಸ್ಟ್ಗಳ ಪರ ಆರ್ಥಿಕ ನೀತಿ ಇರುತ್ತೆ. ಅವಾಗ ಮಾತ್ರ ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ತಮಗೆ ಬೇಕಾದಂತಹ ಅತ್ಯಧಿಕ 1000 ಪಟ್ಟು ಲಾಭವನ್ನ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಈ 1000 ಪಟ್ಟು ಲಾಭ ಮಾಡ್ಕೊಳ್ಳೋಕೆ ಬೇಕಾದಂತಹ ಬಿಜೆಪಿ ಸರ್ಕಾರ ಈಗಿರ್ಬೇಕು ಅಂತಂದ್ರೆ ಈಗಿರ್ತಕ್ಕಂತ ಸಮಸ್ಯೆಗಳು, ರಾಷ್ಟ್ರೀಯ ಸಮಸ್ಯೆಗಳು ಏನು, ನಮ್ಮ ನಿರುದ್ಯೋಗ, ಬಡತನ, ಈ ಎಂತೆಂತ ನಮ್ಮಲ್ಲಿ ಇರ್ತಕ್ಕಂತ ಒಂದು ಜಾತಿಯ ಗಣತಿ ಸಮಸ್ಯೆ, ಸಂವಿಧಾನದ ಸಮಸ್ಯೆ ಮತ್ತು ವಕ್ಫ್ ಬೋರ್ಡ್ ಕಾಯ್ದೆ ಕುರಿತಂತೆ ಏನು ಕಾನೂನು ಕುರಿತಂತೆ ಸುಪ್ರೀಂ ಕೋರ್ಟ್ ನಲ್ಲಿ ತಪರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ. ಈ ಎಲ್ಲ ಸಮಸ್ಯೆಗಳಿಂದ ಸದ್ಯಕ್ಕೆ ನಿವಾರಣೆ ಆಗ್ಬೇಕು ಅಂದ್ರೆ ಭಾರತ ಸರ್ಕಾರ, ಮೋದಿ ಸರ್ಕಾರಕ್ಕೆ ಈಗ ಪಾಕ್ ಮೇಲೆ ಯುದ್ಧ ಮಾಡ್ಬೇಕು. ಚೀನಾ ಮೇಲೆ ಯುದ್ಧ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಚೀನಾ ನಮ್ ಗಡಿಯನ್ನ ಸುಮಾರು 5,000 ಕಿಲೋಮೀಟರ್ ಒಳಗಡೆ ಬಂದಿದ್ದಾರೆ. ನಮ್ಮ ಒಳಗಡೆ 5,000 12,000 ಕಿಲೋಮೀಟರ್ ಅಂತ ಹೇಳಿ ಮಾಹಿತಿ ಇದೆ. ಆದ್ರೆ ಅದನ್ನ ಸರ್ಕಾರ ಒಪ್ಕೋತಾ ಇಲ್ಲ. ಕೆಲವು ಹೌದು ಸ್ವಲ್ಪ ಭಾಗ ಹೋಗಿದೆ ಅಂತ ಹೇಳ್ತಾರೆ. ಅಷ್ಟು ಒಳಗಡೆ ಬಂದ್ರೂ ಕೂಡ ಭಾರತ ಸರ್ಕಾರ ಚೀನಾ ಆದ್ಮೇಲೆ ಯುದ್ಧ ಮಾಡ್ತಾ ಇಲ್ಲ, ಮಾತುಕತೆ ಮೂಲಕ ಪರಿಹರಿಸ್ಕೋತೀವಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಚೀನಾ ಬಲಿಷ್ಠ ರಾಷ್ಟ್ರ, ಚೀನಾ ಬಲಿಷ್ಠ ಆರ್ಥಿಕತೆಯಲ್ಲಿ ಬಲಿಷ್ಠ ದೇಶ, ಅಮೆರಿಕಕ್ಕೆ ಸಡ್ಡಿಡಿತಾ ಇರ್ತಕ್ಕಂಥ ದೇಶ ಮತ್ತು ರಷ್ಯಾದ ಮಿತ್ರ. ಸೊ ಆ ಕಾರಣಕ್ಕೆ ಚೀನಾ ಆದ್ಮೇಲೆ ಯುದ್ಧ ಮಾಡಿದ್ರೆ ಭಾರತಕ್ಕೆ ಸೋಲು ಕತ್ತಿತ್ತ ಬುತ್ತಿ. ಸೊ ಈಗ ಸದ್ಯಕ್ಕೆ ಯುದ್ಧ ಮಾಡ್ಬೇಕು, ನ್ಯಾಷನಲ್ ಎಮರ್ಜೆನ್ಸಿ ತರಬೇಕು, ಯುದ್ಧ ಮಾಡಬೇಕು. ಯುದ್ಧ ಮಾಡಿದಾಗ ಏನು ಈ ಇಡೀ ದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿ ವಿರುದ್ಧ ಇರ್ತಕ್ಕಂಥ, ಬಿಜೆಪಿ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಜನಾಕ್ರೋಶ, ಜನಾಭಿಪ್ರಾಯ, ಬೆಲೆ ಏರಿಕೆ, ಇವೆಲ್ಲದರ ವಿರುದ್ಧ ಮತ್ತು ಸುಪ್ರೀಂ ಕೋರ್ಟ್ ತಿರುಗಿ ಬಿದ್ದಿರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ವಿರೋಧ ಪಕ್ಷಗಳು ನಿರಂತರವಾಗಿ ಎತ್ತುತ್ತಾ ಇರ್ತ ಪ್ರಶ್ನೆ, ಚುನಾವಣಾ ಆಯೋಗ ಕಾಂಪ್ರಮೈಸ್ ಆಗಿರ್ತಕ್ಕಂಥದ್ದು. ಚುನಾವಣಾ ಆಯೋಗದ ಮೂಲಕವೇ ಎಲೆಕ್ಷನ್ಗಳನ್ನ ಬಿಜೆಪಿ ಸರ್ಕಾರ ಗೆಲ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಎಕ್ಸ್ಪೋಸ್ ಆಗೋ ಸಮಯ ಬಂದ್ಬಿಟ್ಟಿದೆ. ದ ಟೈಮ್ ಹ್ಯಾಸ್ ಕಮ್. The time has come now. The file have to open. All the files have to open. ಈಗ ಸದ್ಯಕ್ಕೆ ಈ ಫೈಲ್ಗಳು ತೆಗಿಬಾರದು ಅಂತಂದ್ರೆ ಮೋದಿ ಸರ್ಕಾರಕ್ಕೆ ಒಂದು ಎಮರ್ಜೆನ್ಸಿ ಘೋಷಣೆ ಆಗಿದೆ. ನಿಜವಾಗ್ಲೂ ಮೋದಿ ಸರ್ಕಾರಕ್ಕೆ ಯುದ್ಧ ಮಾಡೋ ತಾಕತ್ತಿದ್ಯಾ? ಯುದ್ಧ ಮಾಡೋ ತಾಕತ್ತಿದ್ಯಾ ಅಂತ ಕೇಳಬಾರದು. ಯಾಕೆಂದ್ರೆ ಹುಂಬರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಇದೇ ತರ ಹುಂಬುತನ ಮಾಡಿ ಇಸ್ರೇಲ್ನ ಪ್ರಧಾನಿ ನೆತಾನ್ಯಾಹು ತನ್ನ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ, ತಾನು ಜೈಲಿಗೆ ಹೋಗ್ಬೇಕಾಗತ್ತೆ, ತಾನು ಮಾಡಿರೋ ಅಕ್ರಮಗಳು ಆಚೆಗೆ ಬರುತ್ತೆ ಎಂದಾಗ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಇಡೀ ಜನ ಸುಪ್ರೀಂ ಕೋರ್ಟ್ನ ಪರವಾಗಿ ದೊಡ್ಡ ಕ್ರಾಂತಿಯನ್ನು ಎಬ್ಬಿಸ್ತಾರೆ. ರಾತ್ರಿ ರಾಜೀನಾಮೆ ಕೊಡು ಅಂತೇಳಿ ನೆತನ್ಯಾಹುಗೆ ಒತ್ತಾಯ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೆತನ್ಯಾಹು ಯುದ್ಧ ಘೋಷಣೆಯನ್ನು ಮಾಡ್ತಾರೆ. ಸೊ ಇವತ್ತು ನೀವು ನೆತನ್ಯಾಹು ಅಂತ ಹೆಸರನ್ನ ಬದಲಾಯಿಸಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೆಸರು ಹಾಕೊಳ್ಳಿ. ನಾವ್ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವ್ಯಾರು ಬೀದಿಗಿಳಿದಿಲ್ಲ, ಮೋದಿ ರಾಜೀನಾಮೆ ಕೊಡುವಂತ ನಾವು ಕೇಳ್ತಾ ಇಲ್ಲ. ಆದ್ರೆ ಮುಂದೆ ಕೇಳ್ಬಿಟ್ಟಾರು ಅಂತ ಹೇಳಿ ಮೋದಿ ಇವತ್ತು ಯುದ್ಧದ ಘೋಷಣೆ ಇದ್ದಾರೆ. ಖಂಡಿತ ಯುದ್ಧ ಮಾಡ್ತಾರ? ಯುದ್ಧ ಮಾಡಬಾರ್ದು. ನೋ, ಯುದ್ಧ ಆಗ್ಬಾರ್ದು. ಯಾಕೆಂದ್ರೆ ಯುದ್ಧ ಮಾನವತೆಯ ಶತ್ರು. ಇಸ್ರೇಲ್ ಮತ್ತೆ ಯುಕ್ರೇನ್ ಯುದ್ಧ, ಯುಕ್ರೇನ್ ಮತ್ತು ರಷ್ಯಾ ಯುದ್ಧ. ಇವತ್ತು ಅಮೆರಿಕದ ಅಧ್ಯಕ್ಷ ಪುಟಿನ್ ಒಂದು ಮಾತುಕತೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಇನ್ನು ಕೆಲವೇ ದಿನಗಳಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲಿಸ್ತವೆ, ನಾವು ಮಾತುಕತೆ ಮಾಡಿದ್ವಿ, ಯುದ್ಧ ನಿಲ್ಲಿಸ್ತವೆ ಅಂತ ಹೇಳ್ತಾರೆ. ಸೊ ಯುಕ್ರೇನ್ ರಷ್ಯಾನ ಯುದ್ಧ ನಿಲ್ಲಿಸ್ತಕ್ಕಂತ ಮಾತನಾಡ್ತಾ ಇದ್ದಾರೆ. ಮತ್ತು ಇದೇ ಡೊನಾಲ್ಡ್ ಟ್ರಂಪ್ ಮುಂದುವರೆದು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ 1000 ವರ್ಷದಿಂದ ಪಾಕಿಸ್ತಾನ
ಕಾಶ್ಮೀರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ 1,500 ವರ್ಷ ಹೋರಾಟ ಮಾಡ್ತಾರೆ. ನಾವು ನೋಡ್ತಾ ಇರ್ತೀವಿ ಇವ್ರನ್ನ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ 1,000 ವರ್ಷ ಆಗಿದ್ಯಾ? 1947 ಇರ್ತಕ್ಕಂಥ ಸಮಸ್ಯೆ ಅಷ್ಟೇ ಇದೆ. ಅಂದ್ರೆ ಟ್ರಂಪ್ ಎಕ್ಸಾಗರೇಟ್ ಹ್ಯಾಕ್ ಮಾಡ್ತಾರೆ ಅಂದ್ರೆ ಇವ್ರು ಮುಗಿಯೋದಿಲ್ಲ, ಇವ್ರ ಕಥೆ ಇವ್ರದು ಅಂತ ಹೇಳಿ. ಇವ್ರದ್ದು ಯಾವತ್ತೇ ಮುಗಿಯಲ್ಲ ಕಥೆ ಇವ್ರದು ಅಂತ. ಎಕ್ಸಾಗರೇಷನ್. ಸೊ ಈ ಎಕ್ಸಾಗರೇಷನ್ ಅರ್ಥ ಮಾಡ್ಕೋಬಹುದು. ಡೊನಾಲ್ಡ್ ಟ್ರಂಪ್ ಕೂಡ ಭಾರತ ಪಾಕಿಸ್ತಾನ ಯುದ್ಧ ಬೇಕಾಗಿದೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ನಂಬರ್ 1 ಆಗಿ ಉಳ್ಕೋಬೇಕು ಮತ್ತು ಇಡೀ ವಿಶ್ವದ ವ್ಯಾಪಾರ ಮೇಲೆ ಕಂಟ್ರೋಲ್ ತಗೋಬೇಕು. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ವ್ಯಾಪಾರಿ ಬಿಸ್ನೆಸ್ ಆಗಬೇಕು. ಅವರು ಭಾರತಕ್ಕೂ ಯುದ್ಧ ವಿಮಾನಗಳನ್ನ ಕೊಡ್ತಾರೆ, ಅದೇ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೂ ಕೊಡ್ತಾರೆ. ಭಾರತಕ್ಕೆ ಮಷಿನ್ ಗನ್ಗಳನ್ನ, ರೈಫಲ್ಗಳನ್ನ ಭಾರತಕ್ಕೂ ಕೊಡ್ತಾರೆ, ಅದನ್ನೇ ಪಾಕಿಸ್ತಾನಕ್ಕೂ ಕೊಡ್ತಾರೆ. ನೀವಿಬ್ರು ಹೊಡ್ಕೊಂಡು ಸಾಯಿರಿ, ನನಗ್ ಮಾತ್ರ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಇಡೀ ವಿಶ್ವಕ್ಕೆ ಅತಿ ಹೆಚ್ಚು ವ್ಯಾಪಾರಿಗಳನ್ನ ಮಾರಾಟ ಮಾಡ್ತಕ್ಕಂಥ ದೇಶ ಅಮೆರಿಕ. ಬೇರೆ ಬೇರೆ ದೇಶಗಳ ನಡುವೆ, ಅಕ್ಕಪಕ್ಕ ದೇಶಗಳ ನಡುವೆ ಯುದ್ಧವನ್ನ ಹುಟ್ಟು ಹಾಕಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಕೊಂಡ್ಕೊಳ್ಳೋ ಹಾಗೆ ಒಂದು ಆ ದೇಶಗಳ ರಕ್ಷಣಾ ನೀತಿಯನ್ನು ರೂಪಿಸ್ತಕ್ಕಂಥ, ಇಂಡೈರೆಕ್ಟ್ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ದಶಕಗಳಿಂದ ಮಾಡ್ತಾ ಇರ್ತಕ್ಕಂಥದ್ದು ಅಮೆರಿಕ ದೇಶ. ಇದನ್ನೇ ಪಾಕಿಸ್ತಾನ ಸಚಿವ ಹೇಳಿದರೆ, ನಾವು ಅಮೆರಿಕ ಮತ್ತು ಇಂಗ್ಲೆಂಡ್ ಏನು ಒಂದು ಪಿತೂರಿ ಮಾಡಿದ್ರು, ಆ ಪಿತೂರಿಗೋಸ್ಕರ ಅವ್ರು ಹೇಳ್ಕೊಟ್ಟಂಗೆ ನಾವು ಈ ಒಂದು ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದೀವಿ. ಏನ್ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದೀವಿ? ಭಾರತದಲ್ಲಿ ಒಂದು ಈ ಉಗ್ರರ ಚಟುವಟಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದೀವಿ, ಅವು ನಿರಂತರವಾಗಿ ನಡೀತಾ ಇದಾವೆ. ಇನ್ಮೇಲಾದ್ರೂ ನಾವು ನಿಲ್ಲಿಸಬೇಕು ಅಂತೇಳಿ ತಮ್ಮದೇ ಸರ್ಕಾರವನ್ನ ಟೀಕೆ ಮಾಡ್ತಾರೆ ಸಚಿವರು. ಸೊ ಹೂ ಇಸ್ ಬಿಹೈಂಡ್ ದ ವಾರ್? Who is behind the attacks of terror attacks continuously? The great America, the great my dear friend of friend, Modi friend, Donald Trump, Joe Biden, next ಅವ್ರ ಹಿಂದೆ. ಹೀಗೆ ಅಮೆರಿಕ ನಿರಂತರವಾಗಿ ಯುದ್ಧಗಳನ್ನ ಮಾಡಿಸ್ತಾನೆ ಬರ್ತಾ ಇದೆ, ವ್ಯಾಪಾರವನ್ನ ಮಾಡ್ತಾ ಇದೆ ಮತ್ತು ಎಲ್ಲ ದೇಶಗಳ ಮೇಲೆ ನಿಯಂತ್ರಣ ಸಾಧಿಸಿ ವಸಾಹತುಶಾಹಿಯನ್ನು ಸ್ಥಾಪಿಸಿ ತಾನು ದೊಡ್ಡ ಅಣ್ಣ ಆಗಿರ್ಬೇಕು ಅಂತ ಹೇಳಿ ಬಯಸುತ್ತೆ. ಇದು ಅಮೆರಿಕದ ನೀತಿ. ಸೊ ಇಲ್ಲಿ ಯುದ್ಧ ಇವ್ರಿಗೆ ಪಾಕಿಸ್ತಾನ ಇಂಡಿಯಾ ಯುದ್ಧ ಮಾಡಿ ಅಂತೇಳಿ ಅವ್ರ ವೆಪನ್ ಮಾರಾಟ ಮಾಡುತ್ತೆ. ಹಾಗೆ ಯುದ್ಧ ಮಾಡೋದಕ್ಕೂ ಬಿಡೋದಿಲ್ಲ. ಮಾಡಿ ಕೊನೆಗೆ ತಾನೇ ಮಧ್ಯಸ್ಥಿಕೆ ವಹಿಸಿ ಯುದ್ಧ ಮಾಡಬೇಡಿ, ಶಾಂತಿಯಿಂದ ಇರಿ ಅಂತ ಹೇಳುತ್ತೆ. ಯಾಕೆಂದ್ರೆ ಚೀನಾವನ್ನ ಮಟ್ಟ ಹಾಕ್ಬೇಕು ಅಂದ್ರೆ, ಚೀನಾವನ್ನ ಕಂಟ್ರೋಲ್ ಇಟ್ಕೋಬೇಕು ಅಂದ್ರೆ ಅಮೆರಿಕಕ್ಕೆ ಒಂದು ಶೀಲ್ಡ್ ಗಾರ್ಡ್ ಯಾವುದು ಅಂತಂದ್ರೆ ಭಾರತ ಸೇಫ್ ಆಗಿರ್ಬೇಕು ಮತ್ತು ಸಶಸ್ತ್ರವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಅದು ಟಕ್ಕರ್ ಕೂಡ ಆಗಿರ್ಬೇಕು ಏಷ್ಯಾದಲ್ಲಿ. ಸೊ ಆ ಸಾಧ್ಯತೆ ಇರತಕ್ಕಂಥದ್ದು ಭಾರತ. ಹಾಗೆ ಭಾರತಕ್ಕೆ ಈ ಆಂಗಲ್ ನಲ್ಲಿ ಚೀನಾವನ್ನ ಹದಬಸ್ತಲ್ಲಿ ಇಟ್ಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಭಾರತ. ಹಾಗೇನೆ ಭಾರತವನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಆಗಾಗ್ಗೆ ತಿವಿತಾ ಇರ್ಬೇಕು. ಭಾರತ ಶಾಂತಿಯಿಂದ ಇರಬಾರ್ದು, ನೆಮ್ಮದಿಯಿಂದ ಇರಬಾರ್ದು. ಯಾವಾಗಲೂ ಅಣ್ಣ ದೊಡ್ಡಣ್ಣ ಅಂತ ಕಣ್ಣು ನೋಡ್ತಾ ಇರ್ಬೇಕು ಆ ಕಡೆಗೆ. ಮೈ ಡಿಯರ್ ಫ್ರೆಂಡ್ ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇರ್ಬೇಕು. ಇದು ಇವತ್ತಿನ ವಿದೇಶಾಂಗ ನೀತಿ. ನೆಹರೂರವರ ಕಾಲದಲ್ಲಿ ನಮಗಿದ್ದಂತು ನ್ಯಾಮ್ ನಾನ್ ಅಲೈನ್ ಮೂವ್ಮೆಂಟ್ ಅಂದ್ರೆ ಅಲಿಪ್ತ ನೀತಿ ಅಂತ ಹೇಳಿ ನಾವು ನಮಗೆಲ್ಲ ಓದಿದ್ದೀವಿ, ಕೇಳಿದ್ದೀವಿ. ಅದು ನಡೀತಾ ಇತ್ತು. ನಮ್ಗೆ ಯಾರ ಪರವೂ ಇಲ್ಲ, ಯಾರ ಯುದ್ಧದ ಪರವಾಗೋದು ನಾವು ಇಲ್ವೇ ಇಲ್ಲ. ಇವತ್ತು ನಾವು ರಷ್ಯಾದ ದೇಶಕ್ಕೆ ಬಂದಾಗ ಒಂದು ನೀತಿ ಇರುತ್ತೆ, ಹಾಗೆ ಇಸ್ರೇಲ್ ಪರ ಬಂದಾಗ ಇನ್ನೊಂದು ನೀತಿ ಇರುತ್ತೆ, ಗಾಜಾ ಪಟ್ಟಿ ವಿಷಯಕ್ಕೆ ಬಂದಾಗ ನಮ್ಗೆ ಬೇರೆ ನೀತಿ ಇರುತ್ತೆ. ಹೀಗೆ ಬೇರೆ ಇದೆ. ಆಸ್ಟ್ರೇಲಿಯಾಕ್ಕೆ ಬಂದಾಗ ಒಂದು ಬೇರೆ ನೀತಿ ಇರುತ್ತೆ, ಮತ್ತೆ ಇನ್ನೊಂದು ಬೇರೆ ದೇಶಗಳ ಬಗ್ಗೆ ಬಂದಾಗ ನಮ್ಮ ನೀತಿ ಬೇರೆ ಇರುತ್ತೆ. ಶ್ರೀಲಂಕಾ ದೇಶದ ಜೊತೆಗೆ ನಮ್ಮ ಬೇರೆ ನೀತಿ ಇರುತ್ತೆ. ಸೊ ಹೀಗೆ ನಮ್ಮ ಫಾರಿನ್ ಪಾಲಿಸಿನೇ ಕೂಡ ಅಂದ್ರೆ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ. ಮತ್ತೆ ನಮ್ಮ ಪಾಲಿಸಿ ಏನು ಅಂತ ಕೂಡ ನಾವು ಹೇಳಕ್ಕಾಗಲ್ಲ. ಅಟ್ಯಾಕಿಂಗ, ಫ್ರೆಂಡ್ಲಿನ, ಅಥವಾ ನಾನ್ ಅಲೈನ್ ಮೂವ್ಮೆಂಟ್, ಅಥವಾ ಕನ್ಫ್ಯೂಸ್ಡ್ ಪಾಲಿಸಿನ. ಕನ್ಫ್ಯೂಸ್ಡ್ ಪಾಲಿಸಿ ಅಂತ ಹೇಳ್ಬೇಕು. ಸೊ ಇದೆಲ್ಲದರ ನಡುವೆ ನಾವು ಗಮನಿಸ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ಇಡೀ ಮೀಡಿಯಾಗಳು, ಗೋಧಿ ಮೀಡಿಯಾಗಳು ಇನ್ನೇನು ಯುದ್ಧ ಆರಂಭ ಆಗೇ ಬಿಡ್ತು ಅಂತ ಹೇಳ್ತಾ ಇದಾವೆ. ಈ ಯುದ್ಧ ಆರಂಭ ಆದಾಗ್ಲಿಂದ ಇಡೀ ವಿಶ್ವದಲ್ಲಿ ಬೆಲೆ ಏರಿಕೆ ತಾಂಡವ ಮಾಡ್ತಾ ಇದೆ ಮತ್ತು ನಿರುದ್ಯೋಗ ತಾಂಡವ ಮಾಡ್ತಾ ಇದೆ. ರಿಸೆಷನ್ ಶುರುವಾಗಿದೆ ಇಡೀ ವಿಶ್ವದಲ್ಲಿ.
ಒಂದು ವೇಳೆ ಭಾರತದಲ್ಲಿ ಕೂಡ ಯುದ್ಧ ಆರಂಭ ಆದ್ರೆ ಈ ಮೂರ್ಖರು ಏನಾದ್ರು ಯುದ್ಧ ಮಾಡಿದ್ರೆ ಮೂರ್ಖ ಮೋದಿ ಈ ಮೋದಿ ಏನಾದ್ರೂ ಒಂದು ಯುದ್ಧವನ್ನ ಮಾಡಿದ್ರೆ ಕೊನೆಗೆ ಎಲ್ಲಿಗೋಗಿ ನಿಂತ್ಕೊಳ್ತೀವಿ ದೇಶ. ಈಗಾಗಲೇ ನಾವು 140 ಕೋಟಿ ಜನಕ್ಕೆ 80 ಕೋಟಿ ಜನಕ್ಕೆ ನಾವು ಈ ಸರ್ಕಾರ ಕೊಡ್ತಕ್ಕಂತ ಫ್ರೀ ಅಕ್ಕಿಯನ್ನ ಕೊಡ್ತಾ ಇದ್ದೀವಿ 80 ಕೋಟಿ ಜನಕ್ಕೆ. ಅಂದ್ರೆ ಹತ್ತತ್ರ 20 ಕೋಟಿ ಜನ ಅಷ್ಟೇ ಸುಖವಾಗಿರೋದು, 20 ಕೋಟಿ ಜನ ಅಷ್ಟೇ. ಅದರಲ್ಲೂ 5-6 ಕೋಟಿ ಜನ ಮಾತ್ರ ಶ್ರೀಮಂತರು, ಉಳಿದ ಅಷ್ಟು ಜನ ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್, ಮತ್ತು ನೋಡಿದ 80 ಕೋಟಿ ಜನ ಕಡು ಬಡವರು. ಸೊ ಈ ಜನರ ಗತಿ ಏನು? ಈ ಜನರಿಗೆ ಆಹಾರ ಏನು? ಈ ಜನರಿಗೆ ಏನು ಕೆಲಸ ಕೊಡ್ತೀರಾ? ಈ ಒಂದ್ ವೇಳೆ ತುರ್ತು ಪರಿಸ್ಥಿತಿ ಜಾರಿ ಆದ್ರೆ, ಎಮರ್ಜೆನ್ಸಿ ಜಾರಿ ಆದ್ರೆ, ಯುದ್ಧ ಜಾರಿ ಆದ್ರೆ, ಸೊ ಬೆಲೆ ಏರಿಕೆ ಗತಿ ಏನು? ಇದು ಕೇಳ್ಬೇಕಾದ ಪ್ರಶ್ನೆ. ಇದನ್ನ ಮೀಡಿಯಾಗಳು ಕೇಳುತ್ತಾರೆ. ನಾವು ಸಿಂಧೂ ನದಿಯನ್ನ ತಡೆದು ಬಿಡ್ತೀವಿ, ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಬಹಳ ದೊಡ್ಡದಾಗಿ ಹೇಳ್ತು. ಅದನ್ನೇ ನೋಡಿ ತಿರುಗೇಟ್ ಕೊಟ್ರು, ಜಲಯುದ್ಧವನ್ನ ಆರಂಭಿಸಿದ್ರು ಅಂತ ಹೇಳಿ ಮೀಡಿಯಾಗಳು ಹೇಳ್ತಾರೆ. ಆದ್ರೆ ಒಂದೇ ಒಂದು ಪ್ರಶ್ನೆ ಯಾರು ಕೇಳಿಲ್ಲ, ಸಿಂಧೂ ನದಿಗೆ ಡ್ಯಾಮೇ ಇಲ್ಲ, ಹೆಂಗ್ ನೀವು ನದಿ ನೀರನ್ನು ತಡೀತೀರಾ ಅಂತ ಹೇಳಿ. ಈಗ ನೀವು ಡ್ಯಾಮ್ ಕಟ್ಟಬೇಕೀಗ, ಈಗ ಕಟ್ಟಕ್ಕೆ ಶುರು ಮಾಡಿದ್ರೆ ಎಷ್ಟು ವರ್ಷ ಬೇಕು ನಿಮ್ಗೆ ಕಟ್ಟಕ್ಕೆ ಡ್ಯಾಮನ್ನ? ಆ ಡ್ಯಾಮ್ ಕಟ್ಟಿದ್ಮೇಲೆ ನಿಮ್ಗೆ ಆಗ ಅದು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಿ ಕೂತ್ಕೊಳ್ಳಲ್ವಾ? ಅದೊಂದು ವ್ಯಾಜ್ಯ ಆಗಲ್ವಾ? ಇಂಟರ್ನ್ಯಾಷನಲಿ ನೀವು ನಿಮ್ ಈ ದೇಶ ಇದೊಂದು ಬೇರೆ ದೇಶದ ಮೇಲೆ ಕಾಲ್ ಕೆರ್ಕೊಂಡು ಯುದ್ಧ ಮಾಡ್ತಕ್ಕಂಥ ದೇಶ, ಮತ್ತು ಬೇರೆ ನ್ಯಾಚುರಲ್ ರಿಸೋರ್ಸಸ್, ನದಿ ಇವ್ಯಾವುದು ಯಾವುದೇ ದೇಶದ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಸೇರಿದಲ್ಲ. ನೀವು ಇದನ್ನು ಗಮನಿಸಿ. ಈಗ ನಾವು ಕರ್ನಾಟಕ ಮತ್ತು ಕರ್ನಾಟಕ ತಮಿಳುನಾಡು ನಡುವೆ, ಕರ್ನಾಟಕದ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಕಾವೇರಿ ಜಲ ವಿವಾದ, ಎಷ್ಟೊಂದು ಜಲ ವಿವಾದಗಳಿದೆ. ಸೊ ಕಾವೇರಿ ಜಲ ವಿವಾದ ಬಂದಾಗ ನೀವು ಕರ್ನಾಟಕ ತನ್ನ ನೀರನ್ನ ನನ್ನ ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಕ್ಕಾಗಲ್ಲ, ಬಿಡ್ಬೇಕಾಗತ್ತೆ. ಹಾಗೆ ಪಾಕಿಸ್ತಾನಕ್ಕೆ ನೀರನ್ನ ಬಿಡಲ್ಲ ನಾವು, ಈ ಬಿಡಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ನಿಮ್ಗೆ ಹೇಳ್ಬೇಕು, ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ಯಾಕೆ ಇಲ್ಲಿ ನಾವು ಈ ರೀತಿ ಮಾತನಾಡ್ತಾ ಇದೀವಿ ಅಂತಂದ್ರೆ, ನಿಶಿಕಾಂತ್ ದುಬೆ ಅನ್ನೋ ಸಂಸದ, ಅಂದ್ರೆ ಅವನಿಗೆ ಈ ನಿಶಿಕಾಂತ್ ದುಬೆ ಮೂರ್ಖ ದುಬೆಗೆ ಸುಪ್ರೀಂ ಕೋರ್ಟ್ ಸರಿಯಾದ ಪಾಠ ಕಲಿಸ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಯಾರು ಕಲಿಸ್ಬೋದು ಅನ್ಕೊಂಡಿದೀನಿ. ಈ ಪಾಠ ಕಲಿಸೋದ್ರಿಂದ ಬಾಯಿ ಬಂದಾಗ ಮಾತಾಡಕ್ ಶುರು ಮಾಡಿದಾನೆ ಈತ ಒಬ್ಬ ಸಂಸದ ಅನ್ನೋ ಮರ್ಯಾದೆ ಕೂಡ ಇಲ್ಲ ಈತನಿಗೆ. ಈಸ್ ಎ ಪಾರ್ಲಿಮೆಂಟೇರಿಯನ್. ಹಿ ಹ್ಯಾಸ್ ಟು ಟಾಕ್ ವೆರಿ ಡಿಪ್ಲೊಮ್ಯಾಟಿಕಲಿ. He has to talk on track of legal avenues. ಆದ್ರೆ ಈತ ಮಾತಾಡೋದೇ ಬೇರೆ. ಅವನೇನ್ ಹೇಳ್ತಾನೆ, ನಾವು ಬಾಂಗ್ಲಾದೇಶಕ್ಕೆ ಗಂಗಾ ನದಿ ನೀರನ್ನ ಬಿಡಬಾರ್ದು, ಅವರೆಲ್ಲ ನೀರಿಲ್ಲದೆ ಸಾಯ್ಬೇಕು. ಇವತ್ತು ವೀಕ್ಷಕರೇ, ಹವಾಮಾನ ಇಲಾಖೆ ಒಂದು ವರದಿಯನ್ನ ಕೊಟ್ಟಿದೆ, ರೆಡ್ ಅಲರ್ಟ್ ಕೊಟ್ಟಿದೆ. ಏನ್ ರೆಡ್ ಅಲರ್ಟ್ ಗೊತ್ತಾ? ಇನ್ ಕೆಲವೇ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ ಪ್ರಮುಖ ರಾಜ್ಯಗಳಲ್ಲಿ ದೊಡ್ಡ ಪ್ರವಾಹ ಬರುತ್ತೆ, ಅತಿ ಹೆಚ್ಚು ಮಳೆ ಆಗುತ್ತೆ. ಹಿಡಿದಿಟ್ಕೊಳ್ಳಿ ನೀರ ನೀವು ಎಲ್ಲಿ ತುಂಬಿಸ್ಕೋತೀರಾ? ನಿಮ್ಮ ಮನೆ ಬಕೆಟು, ತಪ್ಲೆ, ಚೊಂಬು, ಲೋಟ, ಗ್ಲಾಸು ಎಲ್ಲೆಲ್ಲಿ ತುಂಬಿಸ್ಕೋತೀರಾ ನೀರನ್ನ ನೀವು? ಗಂಗಾ ನೀರು, ಗಂಗಾಪಾನ, ತುಂಗಾ ಸ್ನಾನ ಎಲ್ಲಿ ಮಾಡ್ತೀರಾ ನೀವು? ಮೋದಿ ತಲೆ ತುಂಬ್ತೀರಾ? ಖಾಲಿ ತಲೆಗೆ ಕೋಪಡಿಗೆ ಅದಕ್ಕೆ ತಲೆ ತುಂಬಿಸಿ, ಅದಕ್ಕೆ ಆಗ್ಲಾರು ನೀರು ಬುದ್ಧಿ ಬರುತ್ತೆ ನೋಡೋಣ. ಸೊ ಬ್ರಹ್ಮಪುತ್ರ ನದಿ ಎಲ್ಲೇ ತುಂಬಿಸ್ತೀರಾ ನೀವು? ಇನ್ನೇನು ಈ ಬಾರಿ ಅತಿ ಹೆಚ್ಚು ಹಿಮ ಕರಗುತ್ತೆ. ಈ ಒಪ್ಪಂದದಿಂದ ಕೆಲವು ಅನುಕೂಲಗಳ, ಈ ಒಪ್ಪಂದ ರದ್ದು ಮಾಡೋದ್ರಿಂದ ಕೆಲವು ಅನುಕೂಲ ಆಗ್ತವೆ ಅಂತೇಳಿ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಅದೇನಾಗ್ತದೆ ಅಂತ ನಾಳೆ ನಿಮ್ಗೆ ಹೇಳ್ತೀನಿ. ನಮ್ಗೆ ಏನು ಅನುಕೂಲಗಳಾಗ್ತದೆ ನನಗೂ ಗೊತ್ತಿಲ್ಲ, ಏನು ಅನುಕೂಲ ಆಗ್ಬೋದು. ಆದ್ರೆ ಈ ನದಿ ನೀರನ್ನು ಹೇಗೆ ತಡಿತೀರಾ ನೀವು ಅಂತೇಳಿ, ರಾಜರುಗಳು ಹಾಗೋದ್ರು, ಸತ್ತೋದ್ರು, ಸಾಮ್ರಾಜ್ಯಗಳು ಉರುಳಿ ಹೋದವು, ಜನರು ಸತ್ತೋದ್ರು, ಶತಮಾನಗಳು ಉರುಳಿ ಹೋದವು. ಆದ್ರೆ ನದಿಗಳು ಹಾಗೆ ಇದ್ದಾವೆ. ಆ ನದಿಗಳನ್ನ ಇಟ್ಕೊಳಕ್ ಸಾಧ್ಯವೇ ಇಲ್ಲ. ನದಿ ತನ್ನನ್ನ ಹುಡ್ಕೊಂಡು ಹೋಗುತ್ತೆ, ತನ್ನ ದಾರಿನ ಹೆಂಗ್ ಹುಡ್ಕೊಂಡು ಹೋಗುತ್ತೆ ನೋಡಿದಿರಲ್ಲ, ನೀವು ನೋಡ್ತಾ ಇರ್ತೀರಲ್ಲ, ಎಷ್ಟರ ಮಟ್ಟಿಗೆ ಪ್ರವಾಹ ಬರುತ್ತೆ, ಎಷ್ಟರ ಮಟ್ಟಿಗೆ ಕಿತ್ಕೊಂಡು ಹೋಗುತ್ತೆ ಉತ್ತರ ಭಾರತದಲ್ಲಿ ಅಂತ.
ಈಗಾಗಲೇ ಝೀಲಂ ನದಿಗೆ ನೀರನ್ನ ತೆಗಿಲಾಗಿದೆ, ವಿತೌಟ್ ಇನ್ಫಾರ್ಮೇಶನ್ ನೀರನ್ನ ಬಿಡಲಾಗಿದೆ. ಸೊ ಇದು ಎಲ್ಲೆಲ್ಲಿ ಪ್ರವಾಹ ಸೃಷ್ಟಿಸುತ್ತೆ, ಇದು ಎಲ್ಲೆಲ್ಲಿ ಪ್ರವಾಹ ಸೃಷ್ಟಿಸುತ್ತೆ. ಯಾರೋ ಒಬ್ಬ ಇವನು ಸಂಸದ ಹೇಳ್ತಾನೆ, ನಿತೀಶ್ ರಾಣೆ ಈ ಪಾಕಿಸ್ತಾನ ಭೂಪಟದಲ್ಲೇ ಅಳಿಸಾಕ್ಬಿಡಿ ನೋಡೋಣ ತಾಕತ್ತಿದ್ರೆ. ಇವರೆಲ್ಲ ಹೇಳ್ತಕ್ಕಂಥದ್ದು ಬೇಗ ಯುದ್ಧ ಮಾಡಿ ಅಂತ. ಯುದ್ಧ ಏನ ಮಾಡ್ತೀರಾ, ಶುರು ಮಾಡ್ತೀರಾ, ಯುದ್ಧ ನಿಲ್ಲಿಸೋ ಬಗೆ ಹೇಗೆ ನಿಲ್ಲಿಸ್ತೀರಾ? ಆ ಯುದ್ಧದ ಆಗ್ತಕ್ಕಂತ ಆ ಎಫೆಕ್ಟ್, ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಸೈಡ್ ಎಫೆಕ್ಟ್ ಅಲ್ಲ, ಮೈನ್ ಇಂಪ್ಯಾಕ್ಟ್ ಇದೆಯಲ್ಲ, ಅದನ್ನ ಸಹಿಸ್ಕೊಳ್ಳೋರು ಯಾರು? ಅದನ್ನ ಕಾಂಪನ್ಸೇಟ್ ಮಾಡೋರು ಯಾರು? ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಇದು. ಈಗಾಗಲೇ ಭಾರತ ದೇಶ ಇಂಟರ್ನ್ಯಾಷನಲ್ ನಾವು ಸೈಡ್ ಲೈನ್ ಆಗ್ಲಾಗಿದೆ, ನಮ್ಮನ್ನ ಕಾರ್ನರ್ ಮಾಡಿದಾಗ್ಲಾಗಿದೆ. ನಮ್ಮನ್ನ ಕೆನಡಾ ದೇಶ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸಾರ್ಕ್ ರಾಷ್ಟ್ರಗಳು ನಮ್ಮನ್ನ ಸೈಡ್ ಲೈನ್ ಮಾಡಿದ್ದಾರೆ. ರಷ್ಯಾ, ಅಮೆರಿಕ, ಚೀನಾ ನಮ್ಮನ್ನ ಬಳಸಕ್ ನೋಡ್ತಾ ಇದ್ದಾರೆ. ವೇರ್ ವಿ ಸ್ಟ್ಯಾಂಡ್, ವೇರ್ ಈಸ್ ಅವರ್ ಫೀಟ್? ಎಲ್ಲಿ ನಿಂತೀವಿ ನಾವು? ಇಂಟರ್ನ್ಯಾಷನಲಿ ವಿ ಆರ್ ವೆರಿ ಕಾರ್ನರ್ಡ್, ವೆರಿ ಡೇಂಜರಸ್ ಪೊಸಿಷನ್. ಇನ್ನು ನಾವು ಇಲ್ಲಿ ಗಮನಿಸಬೇಕಾದದ್ದು, ಇಲ್ಲಿ ದೇಶಭಕ್ತಿ ಬಗ್ಗೆ ಇವತ್ತು ಹೆಚ್ಚು ಮಾತನಾಡಲಾಗ್ತದೆ. ವಾಣಿಜ್ಯ ಸಚಿವ ಅಮೆರಿಕಕ್ಕೆ ಹೋಗಿ ಬಂದು 120% ಟಾರಿಫ್ ಆಗ್ತಾನೆ ಟ್ರಂಪ್ ಅಂತ ಹೇಳಿ ಹೋಗಿ ಅದು ಮಾತುಕತೆ ಆಡಿ, ಅದು ಏನಾಯ್ತು ಅಂತ ಅದ್ರ ರಿಸಲ್ಟ್ ಹೇಳದೇ ಇರೋ ಮಿನಿಸ್ಟ್ರು, ಕಮರ್ಷಿಯಲ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಅಮೆರಿಕ ಏನ್ ಮಾಡುತ್ತೆ, ಟಾರಿಫ್ ಹಾಕುತ್ತೋ ಇಲ್ವಾ, ಅದರಿಂದ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ, ನಮ್ಮ ದೇಶದ ಯಾವ್ಯಾವ ಉದ್ಯಮ ಬಿದ್ದೋಗುತ್ತೆ, ಅಮೆರಿಕದ ನೀತಿಯಿಂದ, ಕೃಷಿ ನೀತಿಯಿಂದ ಯಾವ ಕೃಷಿ ಉತ್ಪನ್ನಗಳು ಬರ್ತವೆ, ಎಷ್ಟು ಜನ ಕೃಷಿಕರು ಇಲ್ಲಿಂದ ತಮ್ಮ ಉದ್ಯೋಗವನ್ನು ಕಳ್ಕೊತಾರೆ, ಎಷ್ಟು ಜನ ಕೃಷಿಕರು ತಮ್ಮ ಬೆಳೆ ಮಾರಾಟ ಮಾಡ್ಲಾಗದೆ, ಅದನ್ನ ಖರ್ಚು ಮಾಡ್ಲಾಗದೆ, ಬೆಳೆಯಲಾಗದೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಭಾರತದ ಕೃಷಿ ಉತ್ಪನ್ನಗಳ ಗತಿ ಏನಾಗುತ್ತೆ? ಯಾವುದಕ್ಕೂ ಪಿಯೂಷ್ ಗೋಯಲ್ ಉತ್ತರ ಕೊಡ್ತಾ ಇಲ್ಲ. ಏನ್ ಮಾತಾಡ್ತಾ ಇದಾರೆ ಅವರು? ಇದಕ್ಕೆ ಬಂದಿರೋದು ಈ ಅಟ್ಯಾಕ್, ಅವೆಲ್ಲ ಮಾತಾಡಬಾರ್ದು. ಏನ್ ಹೇಳ್ತಾ ಇದಾರೆ ಪಿಯೂಷ್ ಗೋಯಲ್? ಭಾರತೀಯರೇ, ನಿಮಗೆ ದೇಶಭಕ್ತಿ ಇಲ್ವಾ? ನಿಮಗೆ ರಾಷ್ಟ್ರ ಧರ್ಮ ಇಲ್ವಾ? 140 ಕೋಟಿ ಜನಕ್ಕೆ, ಯಾವಾಗ 140 ಕೋಟಿ ಜನಕ್ಕೆ ರಾಷ್ಟ್ರ ಧರ್ಮ ಪರಮ ಧರ್ಮ ಆದಾಗ ಈ ದೇಶವನ್ನ ಕಾಪಾಡಕ್ ಸಾಧ್ಯ? ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ನ ಯಾಕೆ ಆರಿಸಿದ್ದು? 10 ವರ್ಷನ ಗೆಣಸ್ ಕೀಳ್ತಾ ಇದ್ದೀರಾ, ಗೆಡ್ಡೆ ಕೀಳ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ನೀವು? ಪುಲ್ವಾಮಾ ಅಟ್ಯಾಕ್ ಆಯ್ತು, ಅದ್ರಿಂದ ಉತ್ತರ ಏನ್ ನಿಮ್ಗೆ? 300 ಕೆಜಿ RDX ಬಾಂಬನ್ನ ಇಟ್ಕೊಂಡು ಸುತ್ತೂರಲ್ಲ ಟೆರರಿಸ್ಟ್ಗಳು, ಅದಕ್ಕೆ ಉತ್ತರ ಏನ್ ನಿಮ್ದು? ಇನ್ನು ಆ ಪುಲ್ವಾಮಾದಲ್ಲಿ ಸತ್ತ 40 ಸೇನೆ ನಮ್ಮ ವೀರ ಯೋಧರಿಗೆ, ಆ ವೀರ ಯೋಧರ ಸಾವಿಗೆ ನ್ಯಾಯ ಕೊಟ್ರ? ತನಿಖೆ ನಡೆಸಿದ್ರ? ಇದಕ್ಕೆ ಕಾರಣ ಯಾರು? ಎಷ್ಟು ಜನಕ್ಕೆ ಶಿಕ್ಷೆ ಆಯ್ತು? ನಿಮ್ ಪರವಾಗಿ ಇಡೀ ದೇಶ ನಿಂತಿತ್ತಲ್ಲ, ನೀವು ಮತ್ತೆ ಚುನಾವಣೆ ಗೆಲ್ಲಿಸುತ್ತಲ್ಲ ಜನ, ಅದಕ್ಕೆ ಉತ್ತರ ಕೊಟ್ರ ನೀವು? ಇದು ಬಿಡಿ, ಪಹಲ್ಗಾಮ್ದು ಇವತ್ತಾಗಿದೆ, ಪುಲ್ವಾಮಾ ದಾಳಿ, ಅದಕ್ಕೆ ಉತ್ತರ ಏನ್ ನಿಮ್ದು? ಉತ್ತರ ಏನೋ ಕೊಟ್ಟಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ. ಇದು ಈ ರೀತಿ ಹೇಳ್ಬೇಕಾದಂತಹ ಸ್ಥಿತಿ ಬಂದಿದೆ ಈ ದೇಶದಲ್ಲಿ. ಅಂದ್ರೆ ನಿಮಗೆ ಅಸಹನೆ, ಇಂಟಾಲರೆನ್ಸ್, ಧರ್ಮಗಳ ನಡುವೆ, ವ್ಯಕ್ತಿಗಳ ನಡುವೆ ಒಂದು ಇಂಟಾಲರೆನ್ಸ್ ಇಲ್ಲಿ ಒಂದು ದೊಡ್ಡ ಮಾನದಂಡವಾಗಿದೆ. ಯಾಕೆ ಇಂಟಾಲರೆನ್ಸ್ ಬಂದಿದೆ? ಯಾಕೆ ಧರ್ಮದ ನಡುವೆ ಇಂಟಾಲರೆನ್ಸ್? ಯಾಕೆ ವ್ಯಕ್ತಿಗಳ ನಡುವೆ ಇಂಟಾಲರೆನ್ಸ್ ಬರುತ್ತೆ? ಅದಕ್ಕೆ ಕಾರಣ ಏನು ಅಂತ ನಾವು ಪರೀಕ್ಷೆ ಮಾಡ್ತಾ ಹೋದ್ರೆ, ಅದನ್ನ ಚೆಕ್ ಮಾಡ್ತಾ ಹೋದ್ರೆ ನಮಗೆ ಪರಮಾಧಿಕಾರ ಯಾವುದು? ಒಂದು ಧರ್ಮ ಪರಮಾಧಿಕಾರ, ಪರಮ ಧರ್ಮ ಆಗಬೇಕು. ಆ ಪರಮ ಧರ್ಮದಿಂದ ಮಾತ್ರ ನಾವು ಈ ದೇಶದಲ್ಲಿ ಒಂದು ಆಳ್ವಿಕೆಯನ್ನ ಸ್ಥಾಪನೆ ಮಾಡೋದು ಸಾಧ್ಯ. ಅಂದ್ರೆ ಧರ್ಮ ಪರಮ ಅಧಿಕಾರ ಆದಾಗ ಮಾತ್ರ ನಾವು ಆಳ್ವಿಕೆಯನ್ನ ಸ್ಥಾಪನೆ ಮಾಡಬೇಕು. ಇದನ್ನೇ ಈ ಪಿಯೂಷ್ ಗೋಯಲ್ ಹೇಳ್ತಾ ಇದಾರೆ. 140 ಕೋಟಿ ಜನ ನಾವು ರಾಷ್ಟ್ರ ಧರ್ಮವನ್ನ ಪರಮ ಧರ್ಮ ಮಾಡ್ಕೊಂಡಾಗ ಮಾತ್ರ ಈ ದೇಶವನ್ನ ಕಾಪಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದು ಭಾಷಣವನ್ನ ಮಾಡ್ತಾರೆ.
ಅಂದ್ರೆ ಅವರಿಗೆ ಈಗ ಯುದ್ಧವನ್ನ ನಡೆಸೋ ಹಾಗಾಗ್ಬೇಕು. ಆದ್ರೆ ಯಾರು ಯುದ್ಧ ಮಾಡೋರು? ಸರ್ಕಾರ ಮಾಡಲ್ಲ, ಭಾರತೀಯ ಸೇನೆ ಮಾಡಲ್ಲ. ಯಾರು ಮಾಡ್ಬೇಕು ಯುದ್ಧವನ್ನ? 140 ಕೋಟಿ ಜನ ಇಂಟಾಲರೆಂಟ್ ಪೀಪಲ್, ಇಂಟಾಲರೆನ್ಸ್ ಸೃಷ್ಟಿ ಮಾಡಿ, ಧರ್ಮಗಳ ನಡುವೆ, ವ್ಯಕ್ತಿಗಳ ನಡುವೆ, ಜಾತಿಗಳ ನಡುವೆ ಇಂಟಾಲರೆನ್ಸ್ ಸೃಷ್ಟಿ ಮಾಡಿ, ಒಂದು ಪಕ್ಕದಲ್ಲೇ ಇದ್ರು ಸಹಿಸ್ಕೊಳಕ್ ಆಗದೇ ಇರತಕ್ಕಂತ ಇಂಟಾಲರೆನ್ಸ್ ಅನ್ನ ಸೃಷ್ಟಿ ಮಾಡಿ, ಆಂತರಿಕ ಜಗಳ ಮಾಡಿ ಇಡೀ ಜನ ಕಚ್ಚಾಡ್ಬೇಕು. ಈಗ ಭಾರತ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಂಟಾಲರೆನ್ಸ್ ಬಿಟ್ವೀನ್ ಕ್ಯಾಸ್ಟ್, intolerance between religion, intolerance between ಹಿಂದೂ ಮುಸ್ಲಿಂ. ಇವತ್ತು ಈ ಭಾರತ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಇಂಟಾಲರೆನ್ಸ್. ಇದಕ್ಕೆ ಈ ಯುದ್ಧವನ್ನ ರೇಕಪ್ ಮಾಡಬೇಕು. ಈ ರೇಕಪ್ ಮಾಡೋದಕ್ಕೆ ಅದರ ಗುತ್ತಿಗೆಯನ್ನ ಇವತ್ತು ಬಿಜೆಪಿ ಸರ್ಕಾರದ ಸಚಿವರುಗಳು, ಬಿಜೆಪಿಯ ಸಂಸದರುಗಳು ವಹಿಸ್ಕೊಂಡಿದ್ದಾರೆ. ಅದನ್ನ ಮಾಡ್ತಾ ಇದ್ದಾರೆ. ಒಂದು ಪಕ್ಕದ ನೈಬರ್ಗಳಿಗೆ ಈ ವಿಷವನ್ನ ತುಂಬಿ ಇಂಟಾಲರೆನ್ಸ್ ಇಂದ ಅವರ ಹೃದಯ ಕುದಿತಾ ಇರುತ್ತೆ, ಅವರ ರಕ್ತ ಕುದಿತಾ ಇರುತ್ತೆ. ಪಕ್ಕದವ್ರಿಗೆ ಏನ್ ಮಾಡ್ಬೇಕು? ತಿವಿಬೇಕಾ, ಚೆಚ್ಚಬೇಕಾ, ಕುಟ್ಟಬೇಕಾ ಅಂತ ಅನ್ನೋ ರೀತಿಯಲ್ಲಿ ಇಂಟಾಲರೆನ್ಸ್ ನ ಜಾಸ್ತಿ ಮಾಡಿ, ಯುದ್ಧ ಮಾಡು ಅಂತ ಹೇಳಿ ಭಾರತೀಯರನ್ನ ಕೆಣಕ್ತಾ ಇದ್ದಾರೆ. ಇಂಟಾಲರೆನ್ಸ್ ಇಂಡಿಯಾ ಆಗ್ಬೇಕು, ಇಂಟಾಲರೆಂಟ್ ಪೀಪಲ್ ಆಗ್ಬೇಕು. ಇದು ಇವತ್ತು ಭಾರತ ಸರ್ಕಾರ, ಬಿಜೆಪಿಯ ನಾಯಕರು ಬಯಸ್ತಾ ಇರ್ತಕ್ಕಂಥ ವಿಷಯ. ಕುಟ್ಟುತ್ತೀನಿ, ಹೊಡಿತೀನಿ, ಚಚ್ಚುತ್ತೀನಿ. ಇದು ಭಾರತೀಯರ ಮನಸ್ಸಿನಲ್ಲಿ ಬಿತ್ತುತ್ತಾ RSS ಮತ್ತು ಬಿಜೆಪಿ ಬಿತ್ತುತ್ತಾ ಇರ್ತಕ್ಕಂಥ ವಿಷ ಬೀಜ. ನೇಬರ್ಸ್ಗೆ ನಾನು ಹೊಡಿತೀನಿ, ನೇಬರ್ಸ್ಗೆ ನಾನು ಕುಟ್ಟುತ್ತೀನಿ, ನೇಬರ್ಸ್ಗೆ ನಾನು ಚಚ್ಚುತ್ತೀನಿ. ಇದು ಇಂಟಾಲರೆನ್ಸ್ ಪೀಪಲ್ಗೆ ನಾವು ಈ ದೇಶದಲ್ಲಿ ಇಂಟಾಲರೆನ್ಸ್ ಆಗ್ಬೇಕು. ಚಚ್ಚಬೇಕು, ಹೊಡಿಬೇಕು, ಕುಟ್ಟಬೇಕು, ಚಚ್ಚಬೇಕು, ಹೊಡಿಬೇಕು, ಕುಟ್ಟಬೇಕು. ಈ ಒಂದು ಪಾಲಿಸಿಯನ್ನ RSS ಇವತ್ತು ಕಲಿಸ್ತಾ ಇದೆ. ಈ ಕಲಿಸ್ಬೇಕು. ಆ ಕಲಿಸಿದಾಗ ಮಾತ್ರ ಈ ದೇಶದಲ್ಲಿ ನಾವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ. ಆ ಅಧಿಕಾರ ನಮಗೆ ಇರಬೇಕು ಅಂತಂದ್ರೆ ಇಂಟಾಲರೆನ್ಸ್, ನೇಬರ್ ಹಿಡಿದು ಕುಟ್ಟಬೇಕು, ನೇಬರ್ಸ್ ನ ಚಚ್ಚಬೇಕು, ನೇಬರ್ಸ್ಗೆ ಇಂಟಾಲರೆನ್ಸ್ ಮಾಡ್ಬೇಕು, ನೇಬರ್ಸ್ ನ ಹೊಡಿಬೇಕು. ಇದು ಇವರ ಒಂದು ವಿಷಯ. ಅಂದ್ರೆ ಜಮ್ಮು ಒಂದು ವಿಷಯದಲ್ಲಿ ಸೇನೆ ತೂರಾಟ ಏನು, ಈಗ ನಾವು ನೋಡಿದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಮೊದಲು ಅಲ್ಲಿ ಬಾಂಬ್ಗಳ ಸದ್ದು ಕೇಳ್ತಾ ಇತ್ತು, ಬಂದೂಕು ಗುಂಡಿನ ಸದ್ದು ಕೇಳಿಸ್ತಾ ಇತ್ತು. ಜಮ್ಮು ಕಾಶ್ಮೀರ ಜನ ಸೇನೆಗೆ ಕಲ್ಲು ಹೊಡಿತಾ ಇದ್ರು, ಕಲ್ಲು ತೂರಾಟ ಮಾಡ್ತಾ ಇದ್ರು. ಆಗ ಇಂಥ ಸಂದರ್ಭ ಇವತ್ತು ಅದೇ ಜನ ಇವತ್ತು ಟೆರರಿಸಂ ಬಗ್ಗೆ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಆ ವಿರೋಧವನ್ನ ಮತ್ತು ಕಲ್ಲು ತೂರಾಟ ಮಾಡೋದು ನಿಲ್ಲಿಸಿದರೆ, ಸೇನೆಯ ಪರವಾಗಿ ನಿಂತಿದ್ದಾರೆ, ಇಡೀ ಭಾರತ ದೇಶದ ಪರವಾಗಿ ನಿಂತಿದ್ದಾರೆ ಮತ್ತು ನಾವು ಈ ಟೆರರಿಸಂನ ಸಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಭಾರತ ಸರ್ಕಾರ ಹೇಳ್ತಾ ಇದೆ, ಭಾರತ ಸರ್ಕಾರದ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಂಟಾಲರೆನ್ಸ್ ಬಿಟ್ವೀನ್ ರಿಲಿಜಿಯನ್, ಬಿಟ್ವೀನ್ ಕ್ಯಾಸ್ಟ್, ಬಿಟ್ವೀನ್ ನೇಬರ್ಸ್. ಇಂಟಾಲರೆನ್ಸ್. ಆಲ್ ಪಾರ್ಟಿ ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ಮೋದಿ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು? ಬಿಹಾರದಲ್ಲಿ ಹೋಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಯಾಕೆ ಚುನಾವಣೆ? ಇವ್ರಿಗೆ ಚುನಾವಣೆ ಗೆಲ್ಲೋದಷ್ಟೇ ಮುಖ್ಯ. ಇಡೀ ದೇಶದ ವಿರೋಧ ಪಕ್ಷಗಳು ಇಡೀ ದೇಶದಲ್ಲಿ ರಾತ್ರಿ ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡ್ತಾ ಇದ್ರು. ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು. ಶಾಂತಿ ಇರಬೇಕು, ಸುವ್ಯವಸ್ಥೆ ಇರಬೇಕು ಅಂತ ವಿಶ್ವಸಂಸ್ಥೆ ಯಾವ ಮಾತನ್ನ ಹೇಳ್ತಾ ಇತ್ತೋ, ಶಾಂತಿ ಸುವ್ಯವಸ್ಥೆನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇತ್ತೋ. ಸೊ ಅಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಓಡಾಡ್ತಿದ್ರೆ ಮೋದಿ ಬಿಹಾರದಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಇದ್ರು. ಅಂದ್ರೆ ಹೂ ಇಸ್ ಸೀರಿಯಸ್ ಅಬೌಟ್ ದಿಸ್ ಕಂಟ್ರಿ? Who is serious about peace about this country? Who is serious about the future of this country? ಯಾರು? ಚುನಾವಣಾ ಪ್ರಚಾರ ಮಾಡೋರಾ? ಅಥವಾ ರಾತ್ರಿ ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಜನರಿಗೆ ಹಾಸ್ಪಿಟ್ಲಿಗೆ ಹೋಗಿ ಜನರಿಗೆ ಅವರನ್ನ ಇಡೀ ಆ ಜಮ್ಮು ಕಾಶ್ಮೀರ ದಾಳಿ ಆದಾಗ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಪ್ರತಿಯೊಬ್ಬರು ಜನರನ್ನ ಕರ್ಕೊಂಡು ಬಂದು ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ, ಅವರ ಮಕ್ಕಳನ್ನ ಹೊತ್ಕೊಂಡು ಕರ್ಕೊಂಡ್ ಬರ್ತಾರೆ. ಸೊ ಅವ್ರು ಯಾರವರು? ಮುಸ್ಲಿಮ್ಸ್. ಸೊ ಅವ್ರು ಯಾರವರು? ಭಾರತೀಯರು. ಸೊ ಇದನ್ನ ನೀವು ಮಾತನಾಡದೆ
ಇಂಟಾಲರೆನ್ಸ್, ಕುಟ್ಟುತ್ತೀವಿ, ಕೊಲ್ತೀವಿ, ಕುಟ್ಟುತ್ತೀವಿ, ಚೆಚ್ಚುತ್ತೀವಿ, ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ನಿಮ್ಮಲ್ಲಿ ರಾಷ್ಟ್ರಭಕ್ತಿ ಇಲ್ವಾ? ರಾಷ್ಟ್ರ ಧರ್ಮ ಇಲ್ವಾ? ಈ ಇದೆಯಾ ರಾಷ್ಟ್ರ ಧರ್ಮ ಮತ್ತು ದೇಶಭಕ್ತಿ ಮತ್ತು ರಾಷ್ಟ್ರ ಧರ್ಮ ಅಂತ ಇದೆಯಲ್ಲ, ಇದು RSS ನ ಅಜೆಂಡಾ. ಅಂದ್ರೆ ಏನು, ಶತಮಾನಗಳಿಂದ 100 ವರ್ಷಗಳಿಂದ ಇಡೀ ದೇಶದಲ್ಲಿ ಒಂದು ವಿಷವನ್ನ ಬಿತ್ತುತ್ತಾ ಇದ್ದಾರೆ, ವಿಷವನ್ನ ಚುಚ್ಚುತ್ತಾ ಇದ್ದಾರೆ. ಯಾವ ಮಹಾತ್ಮ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅಹಿಂಸೆಯ ಹೋರಾಟದ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿಯನ್ನ ಕೊಂದಂತಹ, ಮಹಾತ್ಮ ಗಾಂಧಿಗೆ ಗುಂಡಿಕ್ಕಿದಂತಹ RSS ಸಿದ್ಧಾಂತ ಏನು ಅಂತಂದ್ರೆ ರಾಷ್ಟ್ರ ಧರ್ಮ. ಏನು ರಾಷ್ಟ್ರ ಧರ್ಮ? ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತು ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗ್ಬೇಕು, ಮನುಸ್ಮೃತಿ ಈ ದೇಶದ ಧರ್ಮ ಆಗ್ಬೇಕು. ಹಿಂದೂ ಧರ್ಮ ಅಂದ್ರೆ ಏನು? ಎಲ್ಲ ಧರ್ಮಗಳನ್ನ ಸಹಿಸೋದೇ ಹಿಂದೂ ಧರ್ಮ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಈ ದೇಶದಲ್ಲಿ ಒಂದೇ ಧರ್ಮ ಇರ್ಬೇಕು, ಒನ್ ನೇಷನ್, ಒನ್ ರಿಲಿಜನ್, ಒನ್ ಲ್ಯಾಂಗ್ವೇಜ್, ಒನ್ ಲೀಡರ್, ಒನ್ ಪಾರ್ಟಿ, ಒನ್ ಎಲೆಕ್ಷನ್, ದೆನ್ ನೋ ಎಲೆಕ್ಷನ್. ಇದು ಈಗಿನವರ ಪಾಲಿಸಿ. ಅಂದ್ರೆ ನಾವಿನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಪಿಯೂಷ್ ಗೋಯಲ್ ಹೇಳ್ತಾ ಇರ್ತಕ್ಕಂಥದ್ದು. ಪಿಯೂಷ್ ಗೋಯಲ್ ಹಾಗೆ ದುಬೆ ಹೇಳ್ತಾ ಇರ್ತಕ್ಕಂಥ ಮಾತು ಮತ್ತು ಮಹಾರಾಷ್ಟ್ರದ ಸಚಿವ ಮಾತಾಡ್ತಾ ಇರ್ತಕ್ಕಂಥ ಮಾತು, ಹೇಳ್ತಾ ಇರ್ತಕ್ಕಂಥ ಮಾತು, ಯಾರು ನಿತೀಶ್ ರಾಣೆ ಇವರೆಲ್ಲ ಮಾತಾಡ್ತಕ್ಕಂಥ ಮಾತು, ಯುದ್ಧ ಮಾಡಿ ಮುಸ್ಲಿಮರನ್ನ ಹೊಡೆದಾಕಿ. ಅಂದ್ರೆ ಅವ್ರಿಗೆ ಭಾರತ ಸರ್ಕಾರ ಪಾಕಿಸ್ತಾನ ಯುದ್ಧ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಾರತದ ಒಳಗೆ ಯುದ್ಧ ಆಗ್ಬೇಕು, ಹಿಂದೂ ಮುಸ್ಲಿಂ ಯುದ್ಧ ಆಗ್ಬೇಕು. ಅದನ್ನ ಸ್ವತಂತ್ರ ಬಹಳ ಒತ್ತಾಯ ಮಾಡಿ ಹೇಳಲಾಗ್ತಾ ಇದೆ. ಅತಿ ಹೆಚ್ಚು ಒತ್ತಾಯವನ್ನ ಮಾಡಿದ ಇವತ್ತು ಯಾರು ಅಂತಂದ್ರೆ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಇದನ್ನೇ ಹೇಳ್ತಾರೆ. ರಾವಣನ ಕುರಿತು ಹೇಳ್ತಾರೆ, ರಾವಣ ಒಳ್ಳೆಯವನು, ರಾವಣ ವಿದ್ಯಾವಂತ, ಆದರೆ ಅವನು ಒಳ್ಳೆಯದಾಗೋದಕ್ಕೆ ಅವನಲ್ಲಿರೋ ಕೆಟ್ಟ ಗುಣಗಳು ಬಿಡೋದಿಲ್ಲ. ಹಾಗಾಗಿ ರಾವಣನ ವಧೆ ಆಗ್ಲೇಬೇಕು. ಯಾರು ರಾವಣ? ನಮ್ಮೊಳಗೆ ಇದಾರಲ್ಲ, ನೇಬರ್ಸ್ ಹಾಗೇ ಇದ್ರು, ನಮ್ಮ ಪಕ್ಕದಲ್ಲೇ ಇದ್ರು, ನಮ್ಮನ್ನ ಕುಟ್ಟುತ್ತೀವಿ ಅಂತ ಇಂಟಾಲರೆಂಟ್ ಆಗಿ ಬೇರೆಯವ್ರಿಗೆ ಹ್ಯಾರಾಸ್ ಮಾಡ್ತಾ ಕಲಿತಾರಲ್ಲ, ಅವರು ರಾವಣ. ಅವ್ರ ಮನೊಳಗೆ ಮೈಂಡ್ ಸೆಟ್ ಇದೆಯಲ್ಲ, ಬೇರೆಯವ್ರಿಗೆ ಟಾರ್ಚರ್ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಹರಾಸ್ ಮಾಡ್ತಕ್ಕಂಥದ್ದು, ಬೇರೆಯವ್ರನ್ನ ಕೊಲ್ತೀವಿ ಅಂತ ಕಂತಿದೆಯಲ್ಲ, ಅದು ರಾವಣ. ಆ ರಾವಣನ ಕೊಲ್ಲೋರು ಯಾರು? ಆ ರಾವಣನ ಕೊಲೆ ಹೇಗೆ? ಆ ರಾವಣ ಸಂಹಾರ ಹೇಗೆ ಅಂತಂದ್ರೆ ಒಂದು ಇಂಟಾಲರೆನ್ಸ್ ಇಂದ ಖಂಡಿತ ಸಾಧ್ಯ. ಸೊ ಈ ಇಂಟಾಲರೆನ್ಸ್ ನ ಕಲಿಸ್ತಾ ಮೋಹನ್ ಭಾಗವತ್, ಪಿಯೂಷ್ ಗೋಯಲ್ ಮತ್ತು ದುಬೆ ಇವರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಯುದ್ಧ ನಡಿಬೇಕು. ಏನು 1947ರಲ್ಲಿ ಏನು ಈ ದೇಶ ಸ್ವಾತಂತ್ರ್ಯ ಆದಾಗ ಹಿಂದೂ ಮುಸ್ಲಿಂ ವಿಭಜನೆ ಆಯ್ತೋ, ಮತ್ತೊಮ್ಮೆ ಈ ದೇಶ ಇನ್ನೊಮ್ಮೆ ವಿಭಜನೆ ಆಗ್ಬೇಕು. ಈ ದೇಶದಲ್ಲಿ ಯಾವತ್ತೂ ಮುಸ್ಲಿಮ್ಸ್ ಇರಬಾರ್ದು, ಮುಸ್ಲಿಮ್ಸ್ ಈ ದೇಶದಲ್ಲಿ ಮತದಾನನ ಹಕ್ಕು ಪಡಿಬಾರ್ದು. ಈ ರೀತಿಯ ಒಂದು ವ್ಯವಸ್ಥೆಯನ್ನ ಈ ದೇಶ ಬಯಸ್ತಾ ಇದೆ. ಈ ಬಿಜೆಪಿ ಬಯಸ್ತಾ ಇದೆ, RSS ಬಯಸ್ತಾ ಇದೆ ಮತ್ತು ಇದನ್ನ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದೆ. ಆದ್ರೆ ಅದಕ್ಕೆ ಬಹಳ ಸಂಪೂರ್ಣ ಬೆಂಬಲ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಇದೇ ಬಿಜೆಪಿಯ ಒಂದು ಸಂಘಟನೆಯ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಉಪಮುಖ್ಯಮಂತ್ರಿ. ಅವರು ಈ ಏಕನಾಥ್ ಶಿಂದೆ ಜಮ್ಮು ಕಾಶ್ಮೀರದ ದಾಳಿ ನಡೆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಒಬ್ಬ ಪೋನಿ ರೈಡರ್ ಮುಸ್ಲಿಂ ಹುಡುಗ ಅಲ್ಲಿ ಜನರನ್ನ ರಕ್ಷಣೆ ಮಾಡ್ತಾನೆ, ನಾನು ಕರ್ಕೊಂಡ್ಬಂದೆ ತೋರಿಸಿ, ಇವ್ರು ನನ್ನ ಗೆಸ್ಟ್ಗಳು, ನಾನು ಕೊಲ್ಲಬೇಡ ಇವ್ರನ್ನ ಅಂತ ಹೇಳಿ ಆ ಉಗ್ರಗಾಮಿಗಳ ಜೊತೆ ಹೋರಾಟ ಮಾಡ್ತಾನೆ. ಅವನು ನಿಜವಾದ ಯೋಧ, ಅವನು ಈ ನಿಜವಾದ ದೇಶಭಕ್ತ. ಆ ನಿಜವಾದ ದೇಶಭಕ್ತನಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ಏಕನಾಥ್ ಶಿಂದೆ ತನ್ನ ವ್ಯಕ್ತಿಯ ಕಡೆಯನ್ನ ಕಳಿಸ್ಕೊಡ್ತಾರೆ ಮತ್ತು ಆತನಿಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಬಿಜೆಪಿ ಹೇಳುತ್ತೆ ಹಿಂದೂ ಮುಸ್ಲಿಂ ಯುದ್ಧ ನಡಿಬೇಕು ಅನ್ನುತ್ತೆ. ಏಕನಾಥ್ ಶಿಂದೆ ಹೇಳ್ತಾರೆ ಪೋನಿ ಟೇಲರ್ ಮೊಹಮ್ಮದ್ ನಮ್ ಸಹೋದರ ಅಂತ ಹೇಳ್ತಾರೆ. ಅಂದ್ರೆ ಉತ್ತರ ನೋಡಿ ಹೇಗೆ, ಅಲ್ಲಲ್ಲೇ ಉತ್ತರಗಳಿದೆ. CM ಮಾತಾಡೋ ಬೇರೆ ರೀತಿ ಬೇರೆ, ಪಾಕಿಸ್ತಾನ ಓಡಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ DCM ಅದೇ ಮುಸ್ಲಿಮ್ಸ್ಗೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಾರೆ. ಈ ಎರಡು ದ್ವಂದ್ವಗಳನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಏಕನಾಥ್ ಶಿಂದೆ ಹೇಳ್ತಾ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ,
ಏಕನಾಥ್ ಶಿಂದೆ ಕೌಂಟರ್ ಮಾಡ್ತಾ ಇದ್ದಾರೆ ಬಿಜೆಪಿಯ ನೀತಿಯನ್ನ, ಬಿಜೆಪಿಯ ದ್ವೇಷದ ನೀತಿಯನ್ನ. ಇಂಟಾಲರೆನ್ಸ್ ಅಬೌಟ್ ಪರ್ಸನ್ಸ್, ಇಂಟಾಲರೆನ್ಸ್ ಅಬೌಟ್ ನೇಬರ್ಸ್, ಇಂಟಾಲರೆನ್ಸ್ ಅಬೌಟ್ ಅದರ್ ರಿಲಿಜಿಯನ್ಸ್ ಬಗ್ಗೆ ಇರ್ತಕ್ಕಂಥ ಕೌಂಟರ್ ಮಾಡ್ತಾರೆ. ಕೌಂಟರ್ ಹೇಗ್ ಮಾಡ್ತಾರೆ? ಅವ್ರಿಗೆ ಪರಿಹಾರ ಕೊಡ್ತಾರೆ, ಪ್ರೀತಿಯನ್ನು ತೋರಿಸ್ತಾರೆ, ಮಾನವೀಯತೆಯನ್ನು ತೋರಿಸ್ತಾರೆ. ಅಂದ್ರೆ ಇವತ್ತು ಹೈದರಾಬಾದ್ ಅಲ್ಲಿ ನಡೆದಂತಹ ಭಾರತ ಸಂಹಿತೆ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದೆ, ನಾವು ಪಾಕಿಸ್ತಾನ ಜೊತೆ ಯುದ್ಧ ಅಲ್ಲ ನಮಗೆ ಬೇಕಾಗಿರೋದಿಲ್ಲ. ಈಗ ಮಾನವೀಯತೆ, ಪ್ರೀತಿ, ಸಂಘರ್ಷದ ಮೂಲಕ ನಮ್ಗೆ ಉತ್ತರ ಸಿಕ್ಕೋದಿಲ್ಲ. ಇಲ್ಲಿ ಇದನ್ನ ನೀವು ಪಾಕಿಸ್ತಾನಕ್ಕೆ ಮಾತಾಡಿ ಪಾಕಿಸ್ತಾನ ಜೊತೆ ಅಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳನ್ನ ಹಿಡಿದು ಬಗ್ಗಿ ಬಿಡಿ, ಆದ್ರೆ ಯುದ್ಧ ಪರಿಹಾರ ಅಲ್ಲ. ನಮಗೆ ಟಾಲರೆಂಟ್ ಆಗಿರ್ಬೇಕು. ನಾವು ಟಾಲರೆಂಟ್ ಆಗಿದ್ರೆ ಮಾತ್ರ ನಾವು ಇಲ್ಲಿ ಹೆಚ್ಚು ಬದುಕೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನಿಲ್ಲಿ ಮೆನ್ಷನ್ ಮಾಡ್ತಕ್ಕಂಥ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ಪಿಯೂಷ್ ಗೋಯಲ್ ಮಾತನಾಡ್ತಾ ಇದ್ದಾರೆ ಮತ್ತು ಕಿರಣ್ ರಿಜಿಜು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರಧಾನಿ ಬಿಹಾರದಲ್ಲಿ ಚುನಾವಣೆ ಪ್ರಚಾರವನ್ನ ಮಾಡ್ತಾರೆ. ಸ್ವತಃ ಕಿರಣ್ ರಿಜಿಜು ಹೇಳ್ತಾರೆ ಭದ್ರತೆ ಲೋಪ ಆಗಿದ್ರಿಂದಲೇ ಸೆಕ್ಯೂರಿಟಿ ಬ್ರೀಚ್ ಆಗಿದ್ರಿಂದ ಇಂತಹ ಘಟನೆ ನಡೆದಿದೆ, ಮುಂದೆ ಘಟನೆ ನಡೆಯಲ್ಲ ಅಂತ. ಆದ್ರೆ ಕಿರಣ್ ರಿಜಿಜು ಕೊಟ್ಟ ಹೇಳಿಕೆಯನ್ನ ಯಾವ ಗೋಧಿ ಮೀಡಿಯಾಗಳು ಹಾಕಲ್ಲ, ಅದನ್ನು ಪಬ್ಲಿಷೇ ಮಾಡಲ್ಲ. ಮತ್ತು ಸ್ವತಃ ಕಿರಣ್ ರಿಜಿಜು ತನ್ನ ಹೇಳಿಕೆಯನ್ನ ಕಟ್ ಮಾಡಿ ಆ ಒಂದು ಟ್ವೀಟ್ ಅನ್ನ ಪೋಸ್ಟ್ ಮಾಡ್ತಾರೆ. ನೀವು ಹೋಗಿ ಚೆಕ್ ಮಾಡಬಹುದು. ಮೊದಲನೇ ಹೇಳಿಕೆ, ನಂತರ ತಿದ್ದಿದ ಹೇಳಿಕೆ. ಭಾರತ ಸರ್ಕಾರ ಒಪ್ಕೊಳ್ತಾ ಇದೆ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ. ಆದ್ರೂ ಗೋಧಿ ಮೀಡಿಯಾ ಅದನ್ನ ಹೇಳಕ್ ಸಾಧ್ಯ. ನಾವು ಮಾತಾಡ್ತಾ ಇದ್ದು ನಮ್ಮ ತಂಡ ಈ ಇದಿದೆಯಲ್ಲ, ಅಂದ್ರೆ ಈ ಮೀಡಿಯಾ ಆಟಿಟ್ಯೂಡ್ ಇದೆಯಲ್ಲ, ಇದು ಇವತ್ತಿನ ಆಟಿಟ್ಯೂಡ್ ಅಲ್ಲ. ಹಿಂದೆ 1800 ದಶಕದಲ್ಲಿ ಏನು ಮಹಾತ್ಮ ಗಾಂಧಿ ಸೌತ್ ಆಫ್ರಿಕಾದಲ್ಲಿ ಇದ್ದಾಗ ಮತ್ತು ಭಾರತಕ್ಕೆ ಬಂದಾಗ, ಆಗ ಸ್ವತಂತ್ರ ಹೋರಾಟ ನಡಿಬೇಕಾದ್ರೂ ಕೂಡ ಮೀಡಿಯಾ ಆಟಿಟ್ಯೂಡ್ ಇದೇ ಆಗಿತ್ತು. ಇದು ಯಾವುದಕ್ಕೂ ನಾವು ಸೊಪ್ಪು ಹಾಕಬಾರ್ದು. ಮೀಡಿಯಾ ಈಸ್ ನಾಟ್ ಎವ್ರಿಥಿಂಗ್. ಮೀಡಿಯಾ ಈಸ್ ಓನ್ಲಿ ಇನ್ಫಾರ್ಮೇಶನ್ ಟು. ಆದ್ರೆ ಇವತ್ತು ಇಡೀ ಇನ್ಫಾರ್ಮೇಶನ್, ನೀವು ಯುದ್ಧದ ವರದಿಗಳನ್ನ ಮಾಡಬಾರ್ದು, ಯುದ್ಧದ ವರದಿಗಳು ನೇರ ಪ್ರಸಾರ ಮಾಡಬಾರ್ದು, ಲೊಕೇಶನ್ಸ್ ಹೇಳಬಾರ್ದು ಅಂತ ಹೇಳಿದೆ. ಓಕೆ, ಆದ್ರೆ ನಿಜವಾಗಿ ಸರ್ಕಾರ ಈ ಗೈಡ್ ಲೈನ್ ಕೊಡ್ಬೇಕಾಗಿರೋದು ಯಾರಿಗೆ ಅಂತಂದ್ರೆ, ಈ ಪಿಯೂಷ್ ಗೋಯಲ್ಗೆ, ನಿಶಿಕಾಂತ್ ದುಬೆಗೆ ಮತ್ತು ಉಳಿದ ಸಚಿವರುಗಳಿಗೆ ಅದನ್ನು ಕೊಡ್ಬೇಕಾಗಿದೆ. ಅವ್ರು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಬೆಂಕಿ ಹಚ್ಚಕ್ ನೋಡ್ತಾ ಇದ್ದಾರೆ. ಮೊದ್ಲು ಯಾರೋ ನಿಮ್ಮ RSS ಮುಖ್ಯಸ್ಥ ಬೀಗ ಹಾಕ್ಬೇಕಾಗಿದೆ. ಅವ್ನಿಗೇನ್ ಹಕ್ಕಿದೆ ಅವ್ನು ಮಾತಾಡಕ್ಕೆ? ಅವ್ನಿಗೇನ್ ಹಕ್ಕಿದೆ ಆ ಮುಸ್ಲಿಮ್ಸ್ ಇಂಡಿಯನ್ಸ್ ಅಂತ ಮಾತಾಡಕ್ಕೆ? ಅವ್ನು ನೆಟ್ಟಿಗೆ ಒಂದು ಸಂಸ್ಥೆ ರಿಜಿಸ್ಟರ್ ಮಾಡ್ಕೊಳಕ್ಕಾಗಿಲ್ಲ. ಅವ್ನು ಯಾಕೆ ರಿಜಿಸ್ಟರ್ ಮಾಡ್ಲಿ? ನಮ್ಮ ದೇಶದ ಕಾನೂನು ಒಳಪಡ್ಲಿ. ನಮ್ಮ ದೇಶದ ಕಾನೂನು ಪ್ರಕಾರ ಅವ್ನು ಮಾಡಿರೋ ಆಸ್ತಿಗೆ ಟ್ಯಾಕ್ಸ್ ಕಟ್ಲಿ, ಮೊದಲು ಪ್ರಾಪರ್ಟಿ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಕಟ್ಲಿ, ಆಮೇಲೆ ಮಾತಾಡ್ಲಿ ಅವ್ನಿಗೆ. ಅಲ್ಲಿ ಯೋಗ್ಯತೆ ಬರುತ್ತೆ. ತಾಕತ್ತಿದೆಯೇನ್ರಿ ಮೋದಿ ನಿಮ್ಗೆ ಆತ ಟ್ಯಾಕ್ಸ್ ಕಟ್ಟಕ್ಕೆ, ನಿಮ್ಗೆ ಕಟ್ಸ್ಕೊಳಕ್ಕೆ? ನೀವೇ ಕಟ್ಟಿಲ್ಲ. PM ಕೇರ್ ಫಂಡ್ ಬಗ್ಗೆ ಹೇಳಲ್ಲ, ಮಾತಾಡಲ್ಲ. ನಿಮ್ಮೆಲ್ಲ ಹುಡುಕುಗಳನ್ನ ಮುಚ್ಕೊಳಕ್ಕೆ ಮತ್ತು ನಿಮ್ಮೆಲ್ಲ ಅಂತಾರಾಷ್ಟ್ರೀಯ ಬಾಂಧವ್ಯಗಳು ಕುಸ್ತೋಗಿವೆ, ಎಲ್ಲ ಹಾಳಾಗಿವೆ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಮುಖ ಇಲ್ಲ. ಆ ಮುಖ ಇಲ್ಲದರ ಕಾರಣಕ್ಕೋಸ್ಕರ ಇವತ್ತು ಮೋಹನ್ ಭಾಗವತ್, ಪಿಯೂಷ್ ಗೋಯಲ್ ಇಂಥವ್ರನ್ನೆಲ್ಲ ಬಿಟ್ಟು ನಾಟಕ ಆಡ್ತಾ ಇದ್ದಾರೆ. ಯಾಕೆ? ಎಲ್ಲಿ ನಿಮ್ಮ ಮೋಟಾಬಾಯಿ ಯಾಕೆ ಬಂದು ಮಾತಾಡಲ್ಲ? ತಾಕತ್ತಿಲ್ವಾ? ಹೋಮ್ ಮಿನಿಸ್ಟರ್ ಅಲ್ವಾ? ಯಾಕೆ ಮಾತಾಡಲ್ಲ? ಇದುವರೆಗೆ ಯಾಕೆ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ? ವಾಯ್? ಯಾಕೆ? ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯಾಕೆ ಮಾತನಾಡ್ತಾ ಇಲ್ಲ? ರಾಜನಾಥ್ ಸಿಂಗ್ ಮಗ, ಅವನ ಯೋಗ್ಯತೆಗೆ ಅವನ ಬಾಯಿ ಬಂದಾಗ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾನೆ. ಅವ್ರಪ್ಪ ರಾಜನಾಥ್ ಸಿಂಗ್ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಎಲ್ಲಿ ರಕ್ಷಣೆ ಫೇಲ್ ಆಯ್ತು? ಎಲ್ಲಿ ದೇಶದ ವ್ಯವಸ್ಥೆ ಫೇಲ್ ಆಯ್ತು? ಮತ್ತು ಆ ಸಭೆಯಲ್ಲಿ ಹೇಳ್ತಾರೆ ಟೂರಿಸ್ಟ್ ಗೈಡ್ಗಳು ಕರ್ಕೊಂಡು ಹೋಗ್ಬಿಟ್ರು. ಈ ದೇಶ ಆಳ್ತಾ ಇರೋ ಟೂರಿಸ್ಟ್ ಗೈಡ್ಗಳ? ಹೌದು, ಒಂದ್ ರೀತಿ ಟೂರಿಸ್ಟ್ ಗೈಡೆ. ಮೋದಿ ಎಲ್ಲಾ ದೇಶಕ್ಕೆ ಟೂರ್ ಮಾಡ್ತಾರಲ್ಲ, ಅವ್ರಂತ ಟೂರಿಸ್ಟ್ ಗೈಡ್ ಇದ್ದಂಗೆ. ಸೊ ಟೂರಿಸ್ಟ್ ಗೈಡ್ಗಳು ಕರ್ಕೊಂಡು ಹೋಗ್ಬಿಟ್ರು, ಅದಕ್ಕೆ ಸಾವಾಗೋಯ್ತು. ಏನು ಎಂತ ನಾನ್ಸೆನ್ಸ್ ಅಂತ. ಈ ದೇಶ ಆಳ್ತಾರೋ ಟೂರಿಸ್ಟ್ ಗೈಡ್ಗಳ? ಈ ಟೂರಿಸ್ಟ್ ಗೈಡ್ಗಳು ಏನ್ ಬೇಕಾದ್ರೂ ಮಾಡ್ಬೋದು ಈ ದೇಶದಲ್ಲಿ. ಡ್ಯಾಮೇ ಇಲ್ದಿರೋ ನದಿ ನೀರು ತಡಿತೀನಿ ಅಂತ ಹೇಳಿದ್ರೆ ಜನ ನಂಬ್ತಾರೆ, ಅದನ್ನು ವರದಿ ಮಾಡ್ತಾರೆ, ಅದನ್ನ ಚರ್ಚೆ ಮಾಡ್ತಾರೆ. ಇವತ್ತು ಡ್ಯಾಮ್ ಕಟ್ತೀರಾ, ನಾಳೆ ಕಟ್ತೀರಾ, ಹೇಗೆ ನದಿ ನೀರು ತಡಿತೀರಾ? ಆಯ್ತು, ತಡಿತೀರಿ ಅಂತ ಇಟ್ಕೊಳ್ಳಿ. ಆ ನೀರನ್ನು ಎಲ್ಲಿ ಬಿಟ್ಕೋತೀರಾ? ಈ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇಂಟಾಲರೆನ್ಸ್ಗೆ ಕೋಪ, ಉದ್ವೇಗ, ಸೇಡು, ಕೊಲೆ, ರಕ್ತಪಾತ ಅಲ್ಲ. ಈ ದೇಶ ಗಾಂಧಿ ದೇಶ.
ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯಿಂದ ಬಂದಂತ ದೇಶ. ಯುದ್ಧ ಯಾವತ್ತಿಗೂ ಪರಿಹಾರ. ದುರುಳರಿಗೆ, ದುರಾತ್ಮರಿಗೆ ಪಾಠ ಕಲಿಸ್ಬೇಕು. ಅದಕ್ಕೆ ಅದರದೇ ಆದ ನೀತಿ ಇದೆ. ಅವರನ್ನ ಎಕ್ಸ್ಪೋಸ್ ಮಾಡಬೇಕು. ಇವತ್ತು ನಾನು ಎಲ್ಲ ನೋಡ್ದೆ, ಒಂದು ಈಗ ಕೆಲವು ಅವರ ಸಿಗ್ನೇಚರ್ಗಳು ಸಿಕ್ಕಿದಾವೆ. ಆ ಸಿಗ್ನೇಚರ್ಗಳನ್ನ ವಿಶ್ವಸಂಸ್ಥೆಗೆ, ಸ್ವತಃ ಪಾಕಿಸ್ತಾನಕ್ಕೆ ಮತ್ತು 10-15 ದೇಶಗಳು ಏನು ಪ್ರಧಾನಿ ಜೊತೆ ಮಾತನಾಡಿದ್ರು ಅವ್ರಿಗೆಲ್ಲ ಸಂಭಾಷಣೆ ಮೂಲಕ ಹೇಳಿದ್ದಾರೆ, ಕೊಡ್ಲಾಗಿದೆ ಸಾಕ್ಷ್ಯವನ್ನು ಅಂತ ಹೇಳಿ. ಎಸ್, ಆಫ್ ಕೋರ್ಸ್ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಪಾಕಿಸ್ತಾನ, ಇಂಟರ್ನ್ಯಾಷನಲ್ ಕೋರ್ಟ್ ನಿಲ್ಲಿಸಿ. ಆ ದೇಶದ ಮರ್ಯಾದೆ ಕಡೆಗೆ, ಆ ದೇಶಕ್ಕೆ ದಿಗ್ಬಂಧನ ವಿಧಿಸಿ, ಆ ದೇಶಕ್ಕೆ ಎಲ್ಲ ಆರ್ಥಿಕ ದಿಗ್ಬಂಧನ, ಎಲ್ಲ ವ್ಯಾವಹಾರಿಕ ಬಂಧನಗಳನ್ನ ಹಾಕಿ ಕರೆದು ಒಂದು ಟೇಬಲ್ ಕರೆದು ಕೂತು ಮಾತನಾಡಿಸಿ. ಈಗ ನಿನ್ನೆ ಮೊನ್ನೆ ಸತ್ತಂತಹ ಪೋಪ್ ಹೇಳ್ತಾರೆ, ಫ್ರಾನ್ಸಿಸ್, ಯಾವುದೇ ಸಮಸ್ಯೆನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು, ಅಕ್ರಾಸ್ ಟೇಬಲ್ ಕೂತ್ಕೊಂಡು ಪರಿಹಾರ ಮಾಡಿ, ಕೂತ್ಕೊಳ್ಳಿ, ಪರಿಹಾರ ಮಾಡಿ. ಪರಿಹಾರ ಮಾಡೋಕ್ಕಾಗದಿರೋದು ಯಾವುದಿಲ್ಲ. ಡೊನಾಲ್ಡ್ ಟ್ರಂಪ್ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲಿಸಿರಿ ಅಂತ ಹೇಳ್ತಾರೆ. ಯಾಕೆ ಭಾರತ ಮತ್ತು ಪಾಕಿಸ್ತಾನದ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ, ಅವ್ರಿಗಿಬ್ರು ಬೇಕು. ಇಬ್ರು ಬೇಕು ಅಂದ್ರೆ ಯುದ್ಧ ಬೇಕು. ಯುದ್ಧ ಬೇಡ. ಯುದ್ಧ ಯಾಕೆ ಬೇಕು? ಲಾಭಕ್ಕೆ ಬೇಕು. ಯುದ್ಧ ಯಾಕೆ ಬೇಡ? ತನ್ನ ಲಾಭಕ್ಕೆ ಬೇಕು. ಚೀನಾ ಬಡಿಯಕ್ಕೆ ಬೇಕು. ಸೊ ಇದು ಆಗಲೇ ಸಾಕಷ್ಟು ಆಗಿದೆ, ರಿಪೀಟ್ ಆಗಿದೆ. ಸೊ ಮತ್ತೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಿಜವಾಗ್ಲು ಭಾರತ ಪಾಕಿಸ್ತಾನಕ್ಕೆ ತೊಂದರೆ ಕೊಡ್ಬೇಕು ಅಂದ್ರೆ ಸಿಲ್ಕ್ ರೂಟ್ ಬಂದ್ ಮಾಡಿ, ಸಿಲ್ಕ್ ರೂಟ್ ನಿಲ್ಲಿಸಿ. ಪಾಕಿಸ್ತಾನ ಭಾರತ ಗಡಿಯನ್ನ ಬಳಸ್ಕೊಂಡು ನಡೀತಾ ಇರ್ತಕ್ಕಂಥ ಎಲ್ಲ ವಾಣಿಜ್ಯ ವಹಿವಾಟು ನಿಲ್ಲಿಸಿ. ನಿಮ್ಮ ತಾಕತ್ತಿದೆ, ನೋಡೋಣ ಏನಾಗುತ್ತೆ. ಇದಾಗುತ್ತೆ ಇವತ್ತು ವಿಶ್ಲೇಷಣೆ. ಇನ್ನೊಂದು ವಿಶ್ಲೇಷಣೆಗೆ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರಿ. ಮುಕ್ತ ಪತ್ರಿಕೋದ್ಯಮ. ನಮಸ್ಕಾರ.